ಜನಸಮೂಹಕ್ಕೆ ಮುಕ್ತಿ ನೀಡಿ ಒಂದು ಬಂಧ ಮುಕ್ತ ಸಮಾಜವನ್ನಾಗಿ ನಾವು ಈ ಸಮಾಜವನ್ನು ಕಟ್ತೇವೆ ಅಂತ ಮಾಡಿದಂಥ ಸಂಕಲ್ಪ ಅದು ಲಿಬರ್ಟಿ. ದೇಶದ ಸಂವಿಧಾನ ಆ ದೇಶದ ರಾಜಕೀಯ ಶಕ್ತಿಗಳ ಬಂಧನಕ್ಕೆ ಒಳಗಾಗುವುದಿದೆಯಲ್ಲ, ಇದು ಬಿಕ್ಕಟ್ಟಿನ ಅಂತಿಮ ಸ್ವರೂಪ. ನಾವು ಇಲ್ಲಿ ಕುಳಿತು ಚರ್ಚೆ ಮಾಡ್ತಾ ಇರುವ ಹೊತ್ತಿಗೆ, ಅವರು ಅಲ್ಲಿ ತೋರಿಕೆಗೆ ಬಾಬಾ ಸಾಹೇಬ್ರನ್ನು ಮತ್ತು ಸಂವಿಧಾನವನ್ನು ಹೊಗಳ್ತಿರುವ ಹೊತ್ತಿಗೆ, ನಮ್ಮ ಹೊಸ ತಲೆಮಾರು, ನಮ್ಮ ಮಕ್ಕಳು ಸೇರಿದಂತೆ ಮನೆಯಲ್ಲಿ ವಾಟ್ಸಪ್ಪಲ್ಲಿ ಅವರು ಕಳಿಸಿದಂತಹ ಸಂದೇಶವನ್ನು, ಸಂವಿಧಾನ ವಿರೋಧಿ ಸಂದೇಶಗಳನ್ನು ಓದ್ತಾ ಇರ್ತಾರೆ. ದೇಶದಿಂದ ರಾಜ್ಯಗಳಾಗಿದ್ದಲ್ಲ, ರಾಜ್ಯಗಳಿಂದ ದೇಶ ಆಗಿದ್ದು ಈ ಸತ್ಯವನ್ನು ಒಪ್ಪಿಕೊಳ್ಳಿಕ್ಕೆ ಅವರು ತಯಾರಿ. ಯಾಕಂತಂದರೆ ಅವರಿಗೆ ನಂಬಿಕೆ ಇರುವುದು ಒಕ್ಕೂಟದಲ್ಲ, ಏಕಚಕ್ರಾಧಿಪತ್ಯದಲ್ಲಿ. ನಾನು ಮುಖಗಳನ್ನು ಬಿಡಿಬಿಡಿಯಾಗಿ, ಅಂದರೆ ಈ ಬಿಕ್ಕಟ್ಟಿನ ಮುಖಗಳನ್ನು ಬಿಡಿಬಿಡಿಯಾಗಿ ನೋಡದೆ ಇಡಿಯಾಗಿ ನೋಡಿದಾಗ ಈ ಬಿಕ್ಕಟ್ಟಿನ ಸ್ವರೂಪ ಏನು ಅಂತ ಯೋಚಿಸಿದಾಗ ನನ್ನ ಸೀಮಿತ ಯೋಚನೆಗೆ ನಿಲುಕುವಂಥ ಒಂದು ಪ್ರಮೇಯವನ್ನು ತಮ್ಮ ಮುಂದೆ ಮಂಡಿಸ್ತೇನೆ. ಇದನ್ನು ನಾನು ಉಳಿದ ಕಡೆ ಕೂಡ ಹೇಳಿದ್ದೇನೆ. ಇಲ್ಲಿ ಯಾರಾದರೂ ನನ್ನ ಹಿಂದಿನ ಭಾಷಣ ಕೇಳಿದವರಿದ್ದರೆ ಅವರಿಗೆ ಅದು ಪುನರಪ್ಪಿ ಅಂತ ಅನಿಸ್ಬೋದು. ಏನು ಈ ಬಿಕ್ಕಟ್ಟಿನ ಇಡೀ ಸ್ವರೂಪ ಅಂತಂದರೆ, ಯಾವ ಶಕ್ತಿಗಳು ಈ ದೇಶದಲ್ಲಿ ಸಂವಿಧಾನ ಎನ್ನುವಂತಹ ಪರಿಕಲ್ಪನೆ ಹುಟ್ಟುವ ಹಂತದಿಂದ ಮುಂದೆ ಹುಟ್ಟಿರತಕ್ಕಂತಹ ಸಂವಿಧಾನ ಏನಿದೆ ಅದು ನಮ್ಮ ವೈರಿ, ಅದನ್ನು ನಾವು ಶತಾಯಗತಾಯ ವಿರೋಧಿಸ್ತೇವೆ ಅಂತ ಪಣ ತೊಟ್ಟಂತಹ ಶಕ್ತಿಗಳು ಏನಿದ್ದಾವೆ, ಆ ಶಕ್ತಿಗಳು ಇವತ್ತು ಭಾರತದಲ್ಲಿ ಬೃಹತ್ ಪ್ರಮಾಣದ ರಾಜಕೀಯ ಶಕ್ತಿಯನ್ನು ಆವಾಹಿಸಿಕೊಂಡು ಆಳ್ವಿಕೆ ನಡೆಸ್ತಾ ಇದ್ದಾರೆ. ಸಂವಿಧಾನದ ಬಿಡಿಯಾದಂತಹ ಬಿಕ್ಕಟ್ಟುಗಳು ಈ ದೊಡ್ಡ ಬಿಕ್ಕಟ್ಟಿನ ಭಾಗ ಅಂತ ನಾವು ಊಹಿಸದೆ ಹೋದರೆ ನಮಗೆ ಬಿಕ್ಕಟ್ಟಿಗೆ ಪರಿಹಾರ ಗೋಚರ ಆಗುವುದು ಸಾಧ್ಯ ಇಲ್ಲ. ಎಂಥ ವಿಚಿತ್ರವಾದಂತಹ ಪರಿಸ್ಥಿತಿ ನೋಡಿ. ಯಾವ ಸಂವಿಧಾನ ರಾಜಕೀಯ ಅಧಿಕಾರವನ್ನು ಸೃಷ್ಟಿಸ್ತೋ ಈ ದೇಶದಲ್ಲಿ, ಆ ರಾಜಕೀಯ ಅಧಿಕಾರ ಇವತ್ತು ಒಂದರ್ಥದಲ್ಲಿ ಆ ರಾಜಕೀಯ ಅಧಿಕಾರ ಸಂವಿಧಾನವನ್ನು ವಿರೋಧಿಸ್ತಾ ಬೆಳೆದು ಈ ಪ್ರಮಾಣಕ್ಕೆ ಬೆಳೆದು ನಿಂತಿದೆ ಅಂತ ಅಂದರೆ ಅದರ ಅರ್ಥ ಏನು ಅಂತ ಅಂದರೆ, ಭಾರತದ ಸಂವಿಧಾನ ಬಾಬಾ ಸಾಹೇಬರ ಕೊಡುಗೆ ಈ ದೇಶಕ್ಕೆ, ಅದು ಇವತ್ತು ಅದರ ವೈರಿಗಳ ಬಂದಿಯಾಗಿದೆ ಅಂತ. ಸಂವಿಧಾನ ಇವತ್ತು ಬಂಧನದಲ್ಲಿದೆ. ಯಾರ ಬಂಧನದಲ್ಲಿದೆ ಅಂತಂದರೆ ಅದನ್ನು ವಿರೋಧಿಸಿದವರ ಬಂಧನದಲ್ಲಿದೆ. ಈ ಬಂಧನದ ಸ್ವರೂಪ ಏನು ಅನ್ನೋದನ್ನು ಮುಂದೆ ಹೇಳ್ತೇನೆ. ಆದರೆ ಒಂದು ದೇಶದ ಸಂವಿಧಾನ ಆ ದೇಶದ ರಾಜಕೀಯ ಶಕ್ತಿಗಳ ಬಂಧನಕ್ಕೆ ಒಳಗಾಗುವುದಿದೆಯಲ್ಲ, ಇದು ಬಿಕ್ಕಟ್ಟಿನ ಅಂತಿಮ ಸ್ವರೂಪ. ಉಳಿದ ಎಲ್ಲ ಬಿಕ್ಕಟ್ಟುಗಳು ಇದರ ಕವಲುಗಳು, ಇದರ ಫಲಗಳು, ಇದರ ರಿಸಲ್ಟ್ಸ್, ಔಟ್ಕಮ್ಸ್ ಅಂತ ನನಗನಿಸುತ್ತೆ. ಈ ಬಿಕ್ಕಟ್ಟನ್ನು ಇನ್ನೂ ಸರಿಯಾಗಿ ಅರ್ಥ ಮಾಡಿಕೋಬೇಕಾದ್ರೆ ಈ ಸಂವಿಧಾನ ಅಂದರೆ ಏನು ಅನ್ನುವಂಥ ಒಂದು ಸ್ಪಷ್ಟವಾದಂಥ ಪರಿಕಲ್ಪನೆ ನಮಗೆ ಇರಬೇಕಾಗತ್ತೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸಂವಿಧಾನ ಅಂದರೆ ಏನು ಎನ್ನುವುದಕ್ಕೆ ನಿಮ್ಮದೇ ಆದಂತಹ ವ್ಯಾಖ್ಯೆಗಳಿವೆ, ನಿಮ್ಮದೇ ಆದಂತಹ ಉತ್ತರಗಳಿವೆ ಆ ಪ್ರಶ್ನೆಗೆ. ಆದರೆ ಸಂವಿಧಾನದ ಮುನ್ನುಡಿ ಅಥವಾ ಅದರ ಪ್ರಸ್ತಾವನೆಯಲ್ಲಿ ಒಂದು ಪದ ಇದೆ. ಆ ಪದ ಭಾರತದ ಸಂವಿಧಾನ ಏನು ಅನ್ನೋದನ್ನು ಹಿಡಿದಿಡುತ್ತೆ. ಆ ಪದ ಅದನ್ನು ಸಾಮಾನ್ಯವಾಗಿ ಯಾರೂ ಬಳಸೋದಿಲ್ಲ. ಅದೊಂದು ಕ್ರಿಯಾಪದದ ರೂಪದಲ್ಲಿದೆ. ಆದರೆ ಅದನ್ನು ಒಂದು ನಾಮಪದವಾಗಿ ನಾವು ಸ್ವೀಕರಿಸಬೇಕು. ಇಂಗ್ಲೀಷಲ್ಲಿದೆ ಅದು ಎ ಸಾಲಮ್ ರಿಸಾಲ್ವ್ ಅಂತ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲಮ್ಲಿ ರಿಸಾಲ್ವ್ಡ್ ಅನ್ನುವ ಕ್ರಿಯಾಪದದ ರೂಪದಲ್ಲಿದೆ. ಅದನ್ನು ನೀವು ಪದೀಕರಿಸಿಕೊಂಡರೆ, ನಾಮಪದವಾಗಿ ಅದನ್ನು ಸ್ವೀಕರಿಸಿದರೆ ಆಗ ಅದು ಎ ಸಾಲಮ್ ರಿಸಾಲ್ವ್ ಅಂತ ಆಗುತ್ತೆ. ಸಾಲಮ್ ರಿಸಾಲ್ವ್ ಅನ್ನಂತಹ ಇಂಗ್ಲೀಷ್ ಪದ ಇದೆ ಅಲ್ಲ, ಅದರ ಗಾಂಭೀರ್ಯತೆಯನ್ನು, ಅದರ ಅಗಾಧತೆಯನ್ನು ಹಿಡಿದಿಡತಕ್ಕಂತಹ ಒಂದು ಕನ್ನಡ ಪದ ಇದೆ ಅಂತ ನನಗೆ ಅನಿಸುವುದಿಲ್ಲ. ಆದರೆ ಅಧಿಕೃತವಾಗಿ ಸಂವಿಧಾನದ ಮುನ್ನುಡಿಯ ತರ್ಜಮೆ, ಕನ್ನಡ ಭಾಷಾಂತರ ಏನಿದೆ ಅದರಲ್ಲಿ ಎರಡು ರೀತಿಯಲ್ಲಿ ಇದನ್ನು
ಅನುವಾದಿಸಲಾಗಿದೆ. ಒಂದು ಸತ್ಯ ಸಂಕಲ್ಪ ಅಂತ, ಮತ್ತೊಂದು ದೃಢ ಸಂಕಲ್ಪ ಅಂತ. ಒಂದು ದೇಶದ ಚರಿತ್ರೆಯಲ್ಲಿ ಒಮ್ಮೊಮ್ಮೆ ಹೀಗಾಗತ್ತೆ. ಇಡೀ ದೇಶದ ಜನ ಎದ್ದು ನಿಂತು ಒಂದು ಸಂಕಲ್ಪ ತೊಡ್ತಾರೆ. ಅಂಥ ಒಂದು ಸಂಕಲ್ಪವನ್ನು ಈ ದೇಶದ ಜನ ಸಂವಿಧಾನ ಸಭೆಯ ರೂಪದಲ್ಲಿ ನವೆಂಬರ್ 26, 1949 ಆ ಸಂಕಲ್ಪವನ್ನು ತೊಟ್ಟರು. ಅದು ಸತ್ಯ ಸಂಕಲ್ಪವೂ ಹೌದು, ದೃಢ ಸಂಕಲ್ಪವೂ ಹೌದು, ಭಾಗ್ಯ ಸಂಕಲ್ಪವೂ ಹೌದು. ಸತ್ಯವಾನ್ ಸತ್ಯ ಸಂಕಲ್ಪ, ದೃಢವಾನ್ ದೃಢ ಸಂಕಲ್ಪ, ಭಾಗ್ಯವಾನ್ ಭಾಗ್ಯ ಸಂಕಲ್ಪ. ಏನದು ಸಂಕಲ್ಪ? ಅದನ್ನು ಸ್ವಲ್ಪ ಅದನ್ನು ಸ್ವಲ್ಪ ಬಿಡಿಸಿ ನೋಡಬೇಕು. ಆ ಸಂಕಲ್ಪ ಹೇಳುತ್ತೆ, ಅಥವಾ ಜನ ಏನು ಸಂಕಲ್ಪ ಮಾಡಿದರು ಅಂತಂದರೆ, ಈ ದೇಶದಲ್ಲಿ ಈ ತನಕದ ಚರಿತ್ರೆ ಅದು ಎಷ್ಟೇ ಅಸಮಾನತೆಗಳಿಂದ ಕೂಡಿದ್ದು ಆಗಿರಬಹುದು, ಆದರೆ ಇನ್ನು ಮುಂದೆ ನಾವು ಈ ದೇಶವನ್ನು ಸಮಾನತೆಯ ಆಧಾರದ ಮೇಲೆ, ಈ ಸಮಾಜವನ್ನು ಸಮಾನತೆಯ ಆಧಾರದ ಮೇಲೆ ಕಟ್ತೇವೆ ಅನ್ನುವಂತಹ ಸಮಾನತೆಯ ಸಂಕಲ್ಪ, ಈಕ್ವಾಲಿಟಿ. ಈ ದೇಶದ ಜನಗಳನ್ನು ಇಷ್ಟು ಕಾಲ ಯಾವ ಬಂಧನಗಳು ಕಾಡಿದ್ದಿದ್ದಿರಬಹುದು, ಆ ಬಂಧನದಿಂದ ಈ ಜನಸಮೂಹಕ್ಕೆ ಮುಕ್ತಿ ನೀಡಿ ಒಂದು ಬಂಧ ಮುಕ್ತ ಸಮಾಜವನ್ನಾಗಿ ನಾವು ಈ ಸಮಾಜವನ್ನು ಕಟ್ತೇವೆ ಅಂತ ಮಾಡಿದಂಥ ಸಂಕಲ್ಪ, ಅದು ಲಿಬರ್ಟಿ ಆಯಿತು, ಈಕ್ವಾಲಿಟಿ ಆಯಿತು, ಜಸ್ಟಿಸ್. ಎಂತೆಂಥ ಅನ್ಯಾಯಗಳಿಗೆಲ್ಲ ಈ ದೇಶದ ಜನ ತುತ್ತಾಗಿರ್ಬೋದು, ಆ ಅನ್ಯಾಯದ ಪರ್ವಗಳನ್ನು ಮರೆತು ಮುಂದೆ ಈ ಸಮಾಜವನ್ನು, ಈ ರಾಷ್ಟ್ರವನ್ನು, ಈ ದೇಶವನ್ನು, ಇಲ್ಲಿ ಆಳ್ವಿಕೆ ನಡೆಸುವಂಥ ವ್ಯವಸ್ಥೆಯನ್ನು ನ್ಯಾಯದ ಆಧಾರದಲ್ಲಿ ನಿರೂಪಿಸ್ತೇವೆ ಅನ್ನುವಂಥ ಸಂಕಲ್ಪ, ಅದು ದ ಐಡಿಯಾ ಆಫ್ ಜಸ್ಟಿಸ್. ಬಾಬಾ ಸಾಹೇಬರು ಹೇಳಿದಂಥ ಟ್ರಿನಿಟಿ, ಜಸ್ಟಿಸ್, ಈಕ್ವಾಲಿಟಿ, ಜಸ್ಟಿಸ್, ಲಿಬರ್ಟಿ ಆ್ಯಂಡ್ ಈಕ್ವಾಲಿಟಿ. ಕಾನೂನಿನಿಂದ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾನೂನಿನಿಂದ ಮಾಡಿದರೂ ಕೂಡ ಇದನ್ನು ಜನ ಅನುಸರಿಸಬೇಕು ಅಂತ ಇಲ್ಲ. ಜನ ಇದನ್ನು ಅನುಸರಿಸಬೇಕಾದ್ರೆ ಇನ್ನೊಂದು ಸಂಕಲ್ಪದ ಅಗತ್ಯ ಇದೆ, ಅದು ಮೈತ್ರಿಯ ಸಂಕಲ್ಪ, ಬಂಧುತ್ವದ ಸಂಕಲ್ಪ. ಅದನ್ನು ಇಂಗ್ಲೀಷ್ನಲ್ಲಿ ಫ್ರಾಟರ್ನಿಟಿ ಅಂತ ಹೇಳ್ತಾರೆ. ಇಂತಹ ಸಂಕಲ್ಪ, ಒಂದು ಸಂಕಲ್ಪ ಸಮೂಹ, ಈ ಸಂಕಲ್ಪವನ್ನು ಇಟ್ಟುಕೊಂಡು ಎಂತಹ ದೇಶವನ್ನು ಕಟ್ಟಲಿಕ್ಕೆ ಸಂವಿಧಾನ ಹೊರಟಿತು, ಅಥವಾ ಈ ದೇಶದ ಜನ ಸಂವಿಧಾನ ಸಭೆಯ ಮೂಲಕ ಹೊರಟರು ಅಂತಂದರೆ, ಆಗ ಮೇಜರ್ ಜನರಲ್ ಸುಧೀರ್ ಅಂಬತ್ಕೆರೆ ಅವರು ರವೀಂದ್ರನಾಥ್ ಠಾಗೋರ್ ಅವರ ಗೀತಾಂಜಲಿಯ ಒಂದೆರಡು ಚರಣಗಳನ್ನು ಇಲ್ಲಿ ಉದ್ಧರಿಸಿದರು. ಅವರು ಇಂಗ್ಲೀಷಲ್ಲಿ ಹೇಳಿದರು, ನಾನು ಅದನ್ನು ಕನ್ನಡದಲ್ಲಿ ಎನ್ ಕಾಮತ್ ಅವರ ಅನುವಾದವನ್ನು ಬಳಸಿ ಹೇಳ್ತೇನೆ. ಎಲ್ಲಿ ಮನ ಕಳುಕಿರೋದು, ಎಲ್ಲಿ ತಲೆ ಬಾಗಿರೋದು, ಎಲ್ಲಿ ತಿಳಿವಿಗೆ ತೊಡಕಿರೋದು, ಆ ನಾಡನ್ನು ಕಟ್ಟಲಿಕ್ಕೆ ಮಾಡಿದಂಥ ಸಂಕಲ್ಪ. ಎಲ್ಲಿ ಮನೆಯೊಳಕಟ್ಟು ಸಂಸಾರ ನೆಲೆಗಟ್ಟು ಧೂಳೊಡೆಯದಿಹುದು, ಆ ನಾಡನ್ನು ಕಟ್ಟಲಿಕ್ಕೆ ಮಾಡಿದಂಥ ಸಂಕಲ್ಪ. ಇಂತಹ ಸಂಕಲ್ಪ ಸಂವಿಧಾನ. ನಿನ್ನೆ ಡಾಕ್ಟರ್ ವಾಸು ಅವರು ಮಾತಾಡ್ತಾ ಹೇಳಿದರು, ಈ ಸಂಕಲ್ಪ ಸಂವಿಧಾನ ಸಭೆಯಲ್ಲಿ ಮಾತ್ರ ಅವತರಿಸಿದ್ದಲ್ಲ, ಇದಕ್ಕೊಂದು ಚರಿತ್ರೆ ಇದೆ. ಈ ಸಂಕಲ್ಪದ ಆವಿರ್ಭಾವ ಆಗುವುದು ಸ್ವಾತಂತ್ರ್ಯ ಸಮರದಲ್ಲಿ. ಮತ್ತೆ ಸ್ವಾತಂತ್ರ್ಯ ಸಮರ ಅಂತ ಅಂದಾಗ ಅದು ನಾವು ಇವತ್ತು ಯಾವ ಮುಖ್ಯವಾಹಿನಿ ಸ್ವಾತಂತ್ರ್ಯ ಸಮರ ಅಂತ ತಿಳ್ಕೊಳ್ತೇವೆ, ಅದು ಮಾತ್ರ ಅಲ್ಲ, ಅದರೊಂದಿಗೆ ಇರತಕ್ಕಂಥ ಸ್ವಾತಂತ್ರ್ಯ ಸಂಗ್ರಾಮದ ಎಲ್ಲ ದಾರಿಗಳು, ಬಾಬಾ ಸಾಹೇಬರ ಸಮಾನತೆಯ ದಾರಿಯೂ ಸೇರಿದಂತೆ ಎಲ್ಲ ದಾರಿಗಳು ಒಟ್ಟಾಗಿ ನಿರೂಪಿಸಿದಂತಹ ಸಂಕಲ್ಪ, ಅದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬೀಜಾಂಕುರ ಆಗುತ್ತೆ. ಅದು ಸಂವಿಧಾನ ಸಭೆಯಲ್ಲಿ ಬಾಬಾ ಸಾಹೇಬರ ನೇತೃತ್ವದಲ್ಲಿ ರೂಪ ಪಡ್ಕೊಳ್ಳುತ್ತೆ. ಇಂಥ ಸಂಕಲ್ಪವನ್ನು ಈ ದೇಶದ ಜನ ರೂಪಿಸ್ತಾ ಇರುವ ಹೊತ್ತಿಗೆ ಇನ್ನೊಂದು ಸಣ್ಣ ವರ್ಗದ ಜನ, ಒಂದು ಯಾವ ರಾಜ್ಯದಿಂದ ಬಾಬಾ ಸಾಹೇಬರು ಬಂದರೋ ಅದೇ ರಾಜ್ಯಕ್ಕೆ ಸೇರಿದಂತಹ ಜನ, ಒಂದು ಜಾತಿಗೆ ಸೇರಿದ ಉಪಜಾತಿಗೆ ಸೇರಿದ ಜನ, ಉಪಜಾತಿಗೆ ಸೇರಿದ ಕೆಲವು ಜನ, ಯಾಕಂದರೆ ಒಂದು ಜಾತಿಯನ್ನು ನಾನು ಆಪಾದನೆಗೆ ಗುರಿಪಡಿಸುವುದಿಲ್ಲ, ಒಂದು ಉಪಜಾತಿಯನ್ನು ಕೂಡ ಆಪಾದನೆಗೆ ಗುರಿಪಡಿಸುವುದಿಲ್ಲ, ಒಂದು ಜಾತಿಗೆ ಸೇರಿದ ಉಪಜಾತಿಯ ಕೆಲವು ಜನ ಸೇರಿಕೊಂಡು ಇನ್ನೊಂದು ಸಂಕಲ್ಪ ತೊಡ್ತಾರೆ. ಏನು ಸಂಕಲ್ಪ ಅಂತಂದರೆ,
ಈ ಸಾಂವಿಧಾನಿಕ ಸಂಕಲ್ಪ ಏನಿದೆ ಇದನ್ನು ನಾವು ಒಂದಲ್ಲ ಒಂದು ದಿನ ಮುರಿತೇವೆ ಅಂದರೆ ಹೇಗೆ? ಈ ಜನ ಇವತ್ತು ಏನು ಸಂಕಲ್ಪ ಮಾಡಿದ್ದಾರೆ, ಈ ಜನರಿಂದ ಈ ಸಂಕಲ್ಪವನ್ನು ಬೇರ್ಪಡಿಸ್ತೇವೆ. ಇದು ನಮ್ಮ ಗುರಿ, ಅಂತಿಮ ಗುರಿ. ಆ ಸಂಕಲ್ಪ ಇವತ್ತು ಆ ಸಂಕಲ್ಪ ತೊಟ್ಟ ಶಕ್ತಿಗಳೇನಿದ್ದಾವೆ, ಆ ಶಕ್ತಿಗಳು ಬೃಹತ್ ಆಗಿ ಬೆಳೆದು ರಾಜಕೀಯ ಶಕ್ತಿಯನ್ನು ಆವಾಹಿಸಿಕೊಂಡು ಸಂವಿಧಾನವನ್ನು ಬಂದಿಯನ್ನಾಗಿಸಿದ್ದಾವೆ ಅಂದಾಗ ನಿಮಗೆ ಈ ಕ್ರೈಸಿಸ್ ಏನಿದೆ, ಈ ಬಿಕ್ಕಟ್ಟೇನಿದೆ, ಇದರ ಆಳ ಅಗಲ ಅರಿವಾದೀತು ಅಂತ ಭಾವಿಸ್ತೇನೆ. ನಾನು ಬಂದಿಖಾನೆ ಅನ್ನುವಂತಹ ರೂಪಕವನ್ನು ಇಲ್ಲಿ ಭಾಳ ಎಚ್ಚರಿಕೆಯಿಂದ ಬಳಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಬಂದಿಖಾನೆ ಅಂದ ಕೂಡಲೇ ನಮಗೆ ಕತ್ತಲೆಯ ಕೋಣೆಯ ದೃಶ್ಯಗೋಚರ ಆಗುತ್ತೆ, ಅಲ್ಲಿ ಸರಳುಗಳಿರುತ್ತವೆ. ಅಂತಹ ಬಂದಿಖಾನೆಯಲ್ಲಿ ಸಂವಿಧಾನವನ್ನು ಇವರು ಇಟ್ಟಿದ್ದಲ್ಲ, ಬಯಲು ಬಂದಿಖಾನೆಯಲ್ಲಿಟ್ಟಿದ್ದಾರೆ. ಬಯಲು ಬಂದಿಖಾನೆಯಲ್ಲಿ ಇಟ್ಟದ್ದು ಮಾತ್ರವಲ್ಲ, ಬಯಲು ಬಂದಿಖಾನೆಯಲ್ಲಿ ಬಂದಿಯಾಗಿರತಕ್ಕಂಥ ಸಂವಿಧಾನವನ್ನು ಪೂಜಿಸ್ತಾರೆ. ಕೆಲವರು ಸಂವಿಧಾನಕ್ಕೆ ತಲೆಬಾಗಿ ನಮಿಸುವತ್ತಿಗೆ ನನ್ನ ಎದೆಗೆ ಯಾರು ಇರಿದಂಗೆ ಆಗುತ್ತೆ. ಯಾಕಂತಂದರೆ ಈ ಮೊದಲು ನಮಸ್ಕರಿಸಿದ್ದಾರೆ ಅಂತಂದರೆ ಅದರ ಹಿಂದೆ ಏನೋ ಇದೆ ಅನ್ನೋದು ನಮಗೆ ಜನವರಿ 30, 1948 ಗೊತ್ತಾಗಿದೆ. ಆದ ಕಾರಣ ಯಾರಾದರೂ ಸಂವಿಧಾನವನ್ನು ನಮಸ್ಕರಿಸ್ತಾರೆ ಅಂದಾಗ, ಯಾಕಪ್ಪ ನಮಸ್ಕರಿಸ್ತಾರೆ, ಇನ್ನೇನು ಬರಲಿದೆ ದುರ್ದಿನಗಳು ಅನ್ನುವಂತಹ ಒಂದು ಭಯ ನನ್ನನ್ನು ಕಾಡ್ತದೆ. ಈ ಬಯಲು ಬಂದಿಖಾನೆಯಲ್ಲಿ ಸಂವಿಧಾನವನ್ನು ಪೂಜಿಸ್ತಾ ಅದೇ ಬಸವಣ್ಣ ಹೇಳ್ತಾರಲ್ಲ, ಹೊಗಳಿ ಅನ್ನನ್ನು ಹೊನ್ನ ಶೂಲಕ್ಕೆ ಏರಿಸಿದರಯ್ಯ ಅಂತ. ಏನು ಸಂವಿಧಾನವನ್ನು ಹೊಗಳುವುದು ಒಂದು ಕಡೆ, ಅವರು ಸಂವಿಧಾನವನ್ನು ನಾವು ಆಚರಿಸುವುದು, ಅದನ್ನು ಸೆಲೆಬ್ರೇಟ್ ಮಾಡುವುದು ನಾವು ಮಾಡ್ತೇವೆ. ಆದರೆ ವಾಸ್ತವ ಏನಿದೆ ಗೊತ್ತಾ? ಆ ಹೊಗಳುವವರು ಹೊಗಳಲಿಕ್ಕೆ ಒಂದಷ್ಟು ಜನರನ್ನು ಇಟ್ಟಿದ್ದಾರೆ. ಅದರ ಜೊತೆಗೆ ಸಂವಿಧಾನದ ಹೆಸರನ್ನು, ಸಂವಿಧಾನವನ್ನು ಎಷ್ಟು ವಿರೂಪಗೊಳಿಸಿ, ಕುರೂಪಗೊಳಿಸಿ, ಅದರ ಸಂದೇಶಗಳನ್ನು ತಿರುಚಿ ಹೊಸ ತಲೆಮಾರಿಗೆ ತಲುಪಿಸಲಿಕ್ಕೆ ಸಾಧ್ಯನೋ ಅಷ್ಟು ಪ್ರಯತ್ನವನ್ನು ಮಾಡಲಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಸಮೂಹ, ಒಂದು ಸೈನ್ಯವನ್ನೇ ಇಟ್ಟಿದ್ದಾರೆ. ನಾವು ಇಲ್ಲಿ ಕುಳಿತು ಚರ್ಚೆ ಮಾಡ್ತಿರುವ ಹೊತ್ತಿಗೆ, ಅವರು ಅಲ್ಲಿ ತೋರಿಕೆಗೆ ಬಾಬಾ ಸಾಹೇಬ್ರನ್ನು ಮತ್ತು ಸಂವಿಧಾನವನ್ನು ಹೊಗಳ್ತಿರುವ ಹೊತ್ತಿಗೆ, ನಮ್ಮ ಹೊಸ ತಲೆಮಾರು, ನಮ್ಮ ಮಕ್ಕಳು ಸೇರಿದಂತೆ ಮನೆಯಲ್ಲಿ ವಾಟ್ಸಪ್ಪಲ್ಲಿ ಅವರು ಕಳಿಸಿದಂಥ ಸಂದೇಶವನ್ನು, ಸಂವಿಧಾನ ವಿರೋಧಿ ಸಂದೇಶಗಳನ್ನು ಓದ್ತಾ ಇರ್ತಾರೆ. ಇದು ಈ ಬಿಕ್ಕಟ್ಟಿನ ಇನ್ನೊಂದು ರೂಪ. ಒಂದು ಪ್ರಶ್ನೆ, ಇನ್ನೊಂದು 2 ನಿಮಿಷದಲ್ಲಿ ಮುಗಿಸ್ತೇನೆ ಸರ್. ಒಂದು ಪ್ರಶ್ನೆ ಕಾಡುತ್ತೆ ನಮ್ಮನ್ನು, ಯಾಕೆ ಇವರಿಗೆ ಇಷ್ಟೊಂದು ಈ ಸಂವಿಧಾನದ ಬಗ್ಗೆ, ಈ ದೇಶದ ಚರಿತ್ರೆಯನ್ನು ಇಷ್ಟು ಕಾಲ ರೂಪಿಸಿದ ಮತ್ತು ಈ ದೇಶದ ಭವಿಷ್ಯವನ್ನು ಯಾರಾದರೂ ಸರಿಯಾಗಿ ರೂಪಿಸಬೇಕು ಅಂತ ಇದ್ದವರಿಗಿರತಕ್ಕಂಥ ಏಕೈಕ ಮಾರ್ಗದರ್ಶಿ ಸೂತ್ರವಾಗಿರತಕ್ಕಂಥ ಈ ಸಂವಿಧಾನದ ಬಗ್ಗೆ ಇವರಿಗೆ ಯಾಕೆ ಎಷ್ಟು ಕೋಪ, ಯಾಕೆಷ್ಟು ಅಸಹನೆ, ಯಾಕೆಷ್ಟು ದ್ವೇಷ ಅಂತ ಕೇಳಿದಾಗ ಇದಕ್ಕೂ ನಿಮಗೆಲ್ಲ ಉತ್ತರ ಗೊತ್ತೇ ಇದೆ. ಆದರೆ ಈ ಉತ್ತರವನ್ನು ನಾವು ಇನ್ನೊಮ್ಮೆ, ನಮಗೆ ಗೊತ್ತಿದ್ದಂಥ ಉತ್ತರವನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಮೆಲುಕು ಹಾಕುವುದು ಅಗತ್ಯ ಅಂತ ಅನಿಸುತ್ತೆ ನನಗೆ. ಒಂದು ಪದಗಳಲ್ಲಿ ನಾವು ಇದನ್ನು ಡಿಸ್ಮಿಸ್ ಮಾಡಿಬಿಡ್ತೇವೆ. ಮನುವಾದವನ್ನು ಹೇರಲಿಕ್ಕೆ ಅವರು ಬಯಸಿದರು, ಮನುವಾದವನ್ನು ಸಂವಿಧಾನ ವಿರೋಧಿಸುತ್ತೆ, ಆದ ಕಾರಣ ಮನುವಾದಿಗಳಾಗಿದ್ದವರು ಸಂವಿಧಾನವನ್ನು ಧಿಕ್ಕರಿಸುವುದು, ಅದನ್ನು ವಿರೋಧಿಸುವುದು ಅದು ಬಹಳ ಸಹಜ ಅಂತ ಅಷ್ಟೇ ಹೇಳಿದರೆ ನಮ್ಮ ಹೊಸ ತಲೆಮಾರಿಗೆ ಅರ್ಥ ಆಗೋದಿಲ್ಲ. ನಾವು ಅದನ್ನು ಗೊತ್ತಿದ್ದ ವಿಷಯವನ್ನು ಬಿಡಿಸಿ 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 ಹೇಳಬೇಕಾಗತ್ತೆ. ಯಾಕೆ ಸಂವಿಧಾನವನ್ನು ಅವರು ದ್ವೇಷಿಸ್ತಾರೆ ಅಂತಂದರೆ, ಸಂವಿಧಾನ ಈ ದೇಶ ಎಲ್ಲರಿಗೂ ಸೇರಿದ್ದು ಅಂತ ಹೇಳುತ್ತೆ. ಈ ದೇಶ ಎಲ್ಲರಿಗೂ ಸೇರಿದ್ದು ಅಂತ ಸಂವಿಧಾನ ಹೇಳುತ್ತೆ. ಆದರೆ ಅವರ ಕಲ್ಪನೆಯ ದೇಶ ಅದು ಎಲ್ಲರಿಗೂ ಸೇರಿದ ದೇಶವನ್ನು ಕಟ್ಟಲಿಕ್ಕೆ ಅವರಿಗೆ ಉದ್ದೇಶ ಇರಲಿಲ್ಲ. ಅವರಿಗೆ ಈ ದೇಶ ನಮಗೆ ಸೇರಿದ್ದು ಆಗಿರಬೇಕು, ನಮ್ಮವರಿಗೆ ಸೇರಿದ್ದು ಆಗಿರಬೇಕು. ಈ ದೇಶ
ದಲಿತರಿಗೂ ಸೇರಿದ್ದು, ಹಿಂದುಳಿದವರಿಗೂ ಸೇರಿದ್ದು, ಮುಸಲ್ಮಾನರಿಗೂ ಸೇರಿದ್ದು, ಕ್ರಿಸ್ತರಿಗೂ ಸೇರಿದ್ದು, ಪಾರ್ಸಿಗಳಿಗೂ ಸೇರಿದ್ದು ಅನ್ನುವಂತಹ ಒಂದು ಉದಾತ್ತವಾದಂಥ ಯೋಚನೆ ಇದೆ ಅಲ್ಲ, ಇದನ್ನು ಸ್ವೀಕರಿಸುವಂತಹ ಮನೋಭಾವನೆ ಇಲ್ಲದವರಿಗೆ ಈ ಸಂವಿಧಾನ ವೈರಿಯಾಗಿ ಕಾಣುತ್ತೆ, ಅದನ್ನು ವಿರೋಧಿಸಬೇಕು ಅಂತ ಅನಿಸುತ್ತೆ. ಎರಡನೆಯದ್ದು, ಸಂವಿಧಾನ ಏನು ಹೇಳುತ್ತೆ, ಈ ದೇಶದ ರಾಜಕೀಯ ಅಧಿಕಾರವನ್ನು ಯಾರಾದರೂ ಪಡಿಬೋದು. ಒಬ್ಬ ದಲಿತನು ಪಡಿಬೋದು, ಒಬ್ಬ ನಿರ್ಗತಿಕನು ಪಡಿಬೋದು, ಯಾರಾದರೂ ಪಡಿಬೋದು. ಯಾವ ಜಾತಿಗೆ ಸೇರಿದ್ದ, ಯಾವ ಧರ್ಮಕ್ಕೆ ಸೇರಿದ್ಯಾ, ಯಾವ ಲಿಂಗಕ್ಕೆ ಸೇರಿದ್ಯಾ ಅನ್ನೋದು ವಿಚಾರನೇ ಅಲ್ಲ. ಇಲ್ಲಿ ಯಾರಾದರೂ ಕೂಡ ಈ ದೇಶವನ್ನು ಆಳ್ಬೋದು. ಇವರ ಉದ್ದೇಶ ಏನಿತ್ತು ಅಂತಂದರೆ, ಇವರಿಗೂ ಕೂಡ ಬ್ರಿಟಿಷರನ್ನ ಓಡಿಸಬೇಕು ಅಂತ ಇತ್ತು. ಬ್ರಿಟಿಷರನ್ನ ಓಡಿಸಿದ ನಂತರ ಈ ದೇಶವನ್ನು ಯಾವುದೋ ಒಬ್ಬ ಮಹಾರಾಜನಿಗೆ ಮತ್ತೆ ಒಪ್ಪಿಸಬೇಕು. ಎಂತಹ ಮಹಾರಾಜರು, ಯಾವ ಹಿನ್ನೆಲೆಯಿಂದ ಬಂದವರು ಅನ್ನೋದೆಲ್ಲ ನಿಮಗೆ ಗೊತ್ತಿದೆ. ಒಬ್ಬ ಮಹಾರಾಜನಿಗೆ ಒಪ್ಪಿಸಬೇಕು ಅನ್ನುವಂತಹ ಪರಿಕಲ್ಪನೆಯನ್ನು ಹೊಂದಿದವರಿಗೆ ಈ ದೇಶ ನಾಳೆ ಯಾರ ಸುಪರ್ದಿಯಲ್ಲಾದರೂ ಇರ್ಬೋದು, ಯಾರಾದರೂ ಈ ದೇಶವನ್ನು ಆಳ್ಬೋದು ಅನ್ನುವಂತಹ ಒಂದು ಕಲ್ಪನೆಯನ್ನು ಕೇಳಿದಾಗ ಅದನ್ನು ಅವರು ವಿರೋಧಿಸದೆ ಮತ್ತೇನು ಮಾಡ್ತಾರೆ. ಮೂರನೇದು, ಈ ದೇಶದಲ್ಲಿ ಎಲ್ಲರೂ ಸಮಾನರು. ಶತಮಾನಗಳಿಂದ ಸಮಾನತೆ ಅನ್ನುವಂಥ ಒಂದು ಪದವನ್ನೇ ಒಪ್ಪದವರಿಗೆ, ಈ ದೇಶದಲ್ಲಿ ಮಹಿಳೆಯರು ಪುರುಷರಿಗೆ ಸಮಾನ, ಪುರುಷರು ಮಹಿಳೆಯರಿಗೆ ಸಮಾನ, ಮುಸಲ್ಮಾನರು ಹಿಂದೂಗಳು ಅಂತ ಅನಿಸ್ಕೊಂಡವರಿಗೆ ಸಮಾನ, ಹಿಂದೂಗಳೊಳಗೆ ಎಲ್ಲರಿಗೂ ಸಮಾನ ಅಂತ ಹೇಳಿದಾಗ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಆಗದ್ದು ಬಹಳ ಸಹಜ. ಈ ದೇಶದ ಸಂವಿಧಾನ ಅಲ್ಪಸಂಖ್ಯಾತರಿಗೆ ಒಂದಷ್ಟು ರಕ್ಷಣೆಗಳನ್ನು ಕೊಡುತ್ತೆ. ಇದರ ಬಗ್ಗೆ ಸಿಕ್ಕಾಪಟ್ಟೆ ತಿರಸ್ಕಾರ ಇದೆ. ಆದರೆ ವಾಸ್ತವ ಏನು ಗೊತ್ತೇನು, ಈ ಪ್ರಪಂಚದಲ್ಲಿ ಪ್ರಜಾತಂತ್ರ ಅನ್ನುವಂಥ ವ್ಯವಸ್ಥೆಯನ್ನು ಯಾವ ಯಾವ ದೇಶಗಳು ಅನುಸರಿಸ್ತಾ ಇದ್ದಾವೆ, ಆ ಎಲ್ಲ ದೇಶಗಳಲ್ಲೂ ಕೂಡ ಆ ದೇಶದಲ್ಲಿರತಕ್ಕಂತಹ ಅಲ್ಪಸಂಖ್ಯಾತರಿಗೆ ಬಹಳಷ್ಟು ಕನ್ಸೆಷನ್ಸನ್ನು, ಬಹಳಷ್ಟು ಅನುಕೂಲಗಳನ್ನು, ಬಹಳಷ್ಟು ಕೆಲವು ರೀತಿಯ ರಕ್ಷಣೆಗಳನ್ನು ಕೊಡುವುದು ಬಹಳ ಸಹಜ. ಇಲ್ಲಿ ಯಾರು ಅಲ್ಪಸಂಖ್ಯಾತರಿಗೆ ಎಲ್ಲ ಕೊಟ್ಟುಬಿಟ್ರು ಕೊಡಬಾರ್ದು ಅಂತ ಹೇಳ್ತಾರಲ್ಲ, ಇವರ ಮಕ್ಕಳೇ ಅಮೆರಿಕದಲ್ಲಿ ಹೋಗಿ ಅದೇ ಸೌಲಭ್ಯಗಳನ್ನು ಪಡೀತಾ ಇರ್ತಾರೆ. ಅದು ಅವರಿಗೆ ಗೊತ್ತಿರೋದಿಲ್ಲ. ಭಾರತ ಸಂವಿಧಾನ ಒಂದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅಲ್ಪಸಂಖ್ಯಾತರಿಗೆ ಎಷ್ಟು ಕೊಡಬೇಕು ಅಷ್ಟೇ ಕೊಟ್ಟಿದ್ದು, ಅದಕ್ಕಿಂತ ಜಾಸ್ತಿ ಕೊಟ್ಟಿಲ್ಲ. ಅಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿ ಅಲ್ಲಿ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿರ್ಬೋದು, ಇರಲಿ. ಇನ್ನೊಂದು, ಅದಕ್ಕಿಂತಲೂ ಮುಖ್ಯವಾಗಿ ಈ ದೇಶದಲ್ಲಿ ಆಡಳಿತ ನಡೆಸತಕ್ಕಂತಹ ಆಳುವ ವರ್ಗಕ್ಕೆ ಅಥವಾ ಆಳುವ ವ್ಯವಸ್ಥೆಗೆ ಒಂದು ಧರ್ಮ ಇಲ್ಲ ಅಂತ ಸಂವಿಧಾನ ಹೇಳುತ್ತೆ. ಅದನ್ನು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಅವರಿಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ನಮ್ಮ ಧರ್ಮದ ಹೆಸರಲ್ಲೇ, ನಮ್ಮ ಧರ್ಮ ಅಂದರೆ ಯಾವ ಧರ್ಮ, ಯಾರ ಧರ್ಮ ಅನ್ನೋದನ್ನು ನಾನು ವಿವರಿಸಲಿಕ್ಕೆ ಹೋಗೋದಿಲ್ಲ. ನಮ್ಮ ಧರ್ಮದ ಹೆಸರಲ್ಲೇ ಸರ್ಕಾರ ಏನಿದ್ರೂ ಕೂಡ ನಮ್ಮ ಧರ್ಮಕ್ಕೆ ತಲೆಬಾಗಬೇಕು, ನಮ್ಮ ಧರ್ಮದ ಹೆಸರಲ್ಲಿ ನಡಿಬೇಕು ಅನ್ನುವಂತಹ ಕನಸನ್ನು ಹೊತ್ತವರಿಗೆ ಈ ಸಂವಿಧಾನದ ಆಶಯ ಇದೆ ಅಲ್ಲ, ಏನು ಈ ದೇಶದ ಆಳುವ ವ್ಯವಸ್ಥೆಗೆ ನೀವು ಅದನ್ನು ಪ್ರಭುತ್ವ ಅಂತ ಹೇಳ್ಬೋದು. ದ ಸ್ಟೇಟ್ ಅನ್ನೋದಕ್ಕೆ ನಾನು ಪ್ರಭುತ್ವ ಅಂತ ಹೇಳೋದಿಲ್ಲ, ಆಳುವ ವ್ಯವಸ್ಥೆ ಅಂತ ಹೇಳ್ತೇನೆ. ವ್ಯವಸ್ಥೆಗೆ ಒಂದು ಧರ್ಮ ಇಲ್ಲ, ಅದು ಎಲ್ಲ ಧರ್ಮವನ್ನು ಸಮನಾಗಿ ನೋಡಿಕೊಳ್ಳುತ್ತೆ ಅನ್ನುವಂಥ ವಿಚಾರ ಬಂದಾಗ ಅವರು ಕೆಂಡಾಮಂಡಲರಾಗ್ತಾರೆ, ನಕಾಶಕ ಅಂತ ಉರಿದು ಬೀಳ್ತಾರೆ. ಇನ್ನು ಕೊನೆಯದಾಗಿ ಇನ್ನೊಂದು ಅವರು ಸಂವಿಧಾನದಲ್ಲಿ ಸಂವಿಧಾನದಲ್ಲಿ ವಿರೋಧಿಸುವ ಅಂಶ ಏನು ಅಂತಂದರೆ, ಭಾರತದ ಸಂವಿಧಾನದ ಮೊದಲ ವಾಕ್ಯ ಏನಿದೆ, ಇಂಡಿಯಾ ದಟ್ ಈಸ್ ಭಾರತ್ ಶಾಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್ ಅನ್ನತ್ತೆ. ಈ ದೇಶ ಅನ್ನೋದು ಇರಲಿಲ್ಲ. ಈ ದೇಶವನ್ನು, ಈ ದೇಶದ ಸಂವಿಧಾನ, ಈ ಸಂವಿಧಾನ ಏನಿದೆ, ಈ ಸಂವಿಧಾನ ರಾಜ್ಯಗಳು ಅಂತ ನಾವು ಏನನ್ನು ಕರಿತೇವೆ, ಈ ರಾಜ್ಯಗಳನ್ನು ಒಟ್ಟುಗೂಡಿಸಿ ರೂಪಿಸಿದ್ದು. ದೇಶದಿಂದ ರಾಜ್ಯಗಳಾಗಿದ್ದಲ್ಲ, ರಾಜ್ಯಗಳಿಂದ ದೇಶ ಆಗಿದ್ದು. ಈ ಸತ್ಯವನ್ನು ಒಪ್ಪಿಕೊಳ್ಳಿಕ್ಕೆ ಅವರು ತಯಾರಿಲ್ಲ. ಯಾಕಂತಂದರೆ ಅವರಿಗೆ ನಂಬಿಕೆ ಇರುವುದು ಒಕ್ಕೂಟದಲ್ಲ, ಏಕಚಕ್ರಾಧಿಪತ್ಯದಲ್ಲಿ. ಏಕಚಕ್ರಾಧಿಪತ್ಯವನ್ನು ಸಂವಿಧಾನ ವಿರೋಧಿಸುತ್ತೆ. ಇಟ್ಸ್ ಎ ಯೂನಿಯನ್ ಆಫ್ ಸ್ಟೇಟ್ಸ್. ಮತ್ತೊಮ್ಮೆ ಹೇಳ್ತೇನೆ, ರಾಜ್ಯಗಳಿಂದ ದೇಶ ಆಗಿದ್ದೇ ಹೊರತು ದೇಶಗಳಿಂದ ರಾಜ್ಯ ಆಗಿದ್ದಲ್ಲ. ಈ ಸತ್ಯವನ್ನು ಯಾರೂ ಹೇಳುವುದಿಲ್ಲ. ಇದನ್ನು ಒಪ್ಪಿಕೊಳ್ಳಿಕ್ಕೆ ಅವರಿಗೆ ಕಷ್ಟ ಆಗುತ್ತೆ. ನಾನು ನಿಮಗೆ ಗೊತ್ತಿದ್ದಂತಹ ಈ ಇಷ್ಟು ವಿಚಾರಗಳನ್ನು ಯಾಕೆ ಹೇಳಿದೆ ಅಂತಂದರೆ, ನಮ್ಮ ಪ್ರಶ್ನೆ ಏನಿತ್ತು ಅಂತಂದರೆ, ಯಾಕೆ ಇವರು ಸಂವಿಧಾನವನ್ನು ವಿರೋಧಿಸ್ತಾರೆ ಅನ್ನುವಲ್ಲಿಂದ ಪ್ರಾರಂಭಿಸಿದ್ದು ನಾವು.
ಯಾರಾದರೂ ಈ ಪ್ರಪಂಚದಲ್ಲಿ ಒಂದು ಕೆಟ್ಟ ವ್ಯವಸ್ಥೆ ಇದೆ, ಒಂದು ಕೆಟ್ಟ ವಿಚಾರ ಇದೆ, ಒಂದು ಕೆಟ್ಟ ಆಶಯ ಇದೆ, ಅದನ್ನು ವಿರೋಧಿಸೋದು ಸಹಜ. ಅದನ್ನು ಯಾರಾದರೂ ವಿರೋಧಿಸುವುದಾದರೆ ಅವರ ಜೊತೆಗೆ ನಾವು ಇರಬೇಕು. ಆದರೆ ಇವರು ವಿರೋಧಿಸಿದ್ದು ಏನನ್ನು ನೋಡಿ, ಪ್ರಪಂಚದ ಯಾವ ಸಂವಿಧಾನವೂ ಕೂಡ ಎತ್ತಿ ಹಿಡಿಯದಂತಹ ಉದಾತ್ತ ಆಶಯಗಳನ್ನು ನಾವು ಒಂದಾಗಿರೋಣ, ನಾವು ಸಹಬಾಳ್ವೆ ನಡೆಸೋಣ, ನಾವು ಪರಸ್ಪರರನ್ನು ಪ್ರೀತಿ ಗೌರವದಿಂದ ಕಾಣೋಣ, ಇವನಾರವ ಅನ್ನುವಂಥ ಪ್ರಶ್ನೆ ಕೇಳದೇ ಇರೋಣ, ಎಲ್ಲರೂ ನಮ್ಮವರು ಅಂತ ಹೇಳೋಣ ಅಂತ ಸಂವಿಧಾನ ಹೇಳಿದರೆ, ಅದನ್ನು ವಿರೋಧಿಸುವಂತಹ ಮನೋಭಾವ ಇದೆ ಅಲ್ಲ, ಈ ಮನೋಭಾವವನ್ನು ದೇಶದ್ರೋಹ ಅಂತ ಕರೀಲಿಕ್ಕೆ ನಮ್ಮ ಹೊಸ ತಲೆಮಾರುಗಳನ್ನು ನಾವು ಅಣಿಗೊಳಿಸಿಲ್ಲಲ್ಲ, ಅದು ಈ ದೇಶದ ಸಂವಿಧಾನ ನಿಜವಾಗಿ ಅನುಭವಿಸ್ತಿರತಕ್ಕಂತಹ ಬಿಕ್ಕಟ್ಟು. ಕೊನೆಯದಾಗಿ ಎರಡು ಮಾತುಗಳು ನಾನು ಪ್ರಾರಂಭಿಸಿದಲ್ಲಿಂದ ಮುಗಿಸ್ತೇನೆ. ನನ್ನ ಪ್ರಮೇಯ ಇಷ್ಟೇ: ಯಾವ ಶಕ್ತಿಗಳು ಈ ದೇಶದ ಸಂವಿಧಾನವನ್ನು ತಮ್ಮ ವಿರೋಧಿ ಅಂತ ಗುರುತಿಸಿದ್ದಾವೋ ಆ ಶಕ್ತಿಗಳು ರಾಜಕೀಯ ಅಧಿಕಾರ ನಡೆಸ್ತಿರತಕ್ಕಂತಹ ಪ್ರಸ್ತುತ ಸಂದರ್ಭದಲ್ಲಿ ಸಂವಿಧಾನ ಬಿಕ್ಕಟ್ಟನ್ನಲ್ಲದೆ ಇನ್ನೇನನ್ನು ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಒಂದು. ಅದನ್ನು ಕಣ್ಣಿಗೆ ಕಾಣದಿರ್ಬೋದು, ಕಾಣ್ತಾ ಇರ್ಬೋದು, ನಾವು ಗುರುತಿಸದಿರ್ಬೋದು. ಬಿಕ್ಕಟ್ಟಿನ ಮೂಲ ಇಲ್ಲಿ. ಇದಕ್ಕೆ ಪರಿಹಾರ ಏನು ಅಂತಂದರೆ, ಯಾವ ರಾಜಕೀಯ ಪಕ್ಷವೇ ಆಗಲಿ, ಯಾವ ನಾಯಕನೇ ಆಗಲಿ, ಸಂವಿಧಾನವನ್ನು ವಿರೋಧಿಸುವಂಥ ಪಕ್ಷ ಅದಾಗಿದ್ದರೆ, ಸಂವಿಧಾನವನ್ನು ವೈರಿ ಅಂತ ಕಾಣುವಂಥ ಪಕ್ಷ ಅದಾಗಿದ್ದರೆ, ನಾಯಕತ್ವ ಅದಾಗಿದ್ದರೆ, ಅಂತಹ ಪಕ್ಷವನ್ನು, ಅಂತಹ ನಾಯಕತ್ವವನ್ನು ಅಧಿಕಾರದಿಂದ ಅಥವಾ ಅಧಿಕಾರದಲ್ಲಿ ಇರದ ಹಾಗೆ ನೋಡಿಕೊಳ್ಳುವುದೊಂದೇ ಪರಿಹಾರ. ಬೇರೆ ಪರಿಹಾರ ಇದೆ ಅಂತ ನನಗನ್ನಿಸ್ತದೆ. ಒಂದು ವೇಳೆ ಅದು ಸಾಧ್ಯ ಆಗುವುದಿಲ್ಲ ನಮಗೆ ಅಂತಾದರೆ, ಅಧಿಕಾರದಲ್ಲಿ ಇದ್ದವರು ಯಾರೇ ಅಧಿಕಾರಕ್ಕೆ ಬರಲಿ ಸಂವಿಧಾನವನ್ನು ಒಪ್ತೀಯಾ ಇಲ್ವಾ ಅನ್ನುವಂಥ ಒಂದೇ ಪ್ರಶ್ನೆ ಅವರಿಗೆ ಕೇಳಬೇಕಾಗಿರೋದು. ನಾನು ಒಪ್ಪುವುದಿಲ್ಲ ಅಂತಂದರೆ ಅಧಿಕಾರದಲ್ಲಿ ಮುಂದುವರಿಯುವುದು ಬೇಡ ಅಂತ ಹೇಳಿ ಬೀದಿಗಿಳಿಯುವಂತಹ ಸನ್ನಾಹವನ್ನು ನಾವು ಮಾಡಬೇಕಾಗುತ್ತೆ. ಇದು ಸುಲಭ ಅಲ್ಲ, ಇದು ಒಂದೇ ದಿನದಲ್ಲಿ ಆಗುವಂಥದ್ದಲ್ಲ. ಇದಕ್ಕೆ ಭಾಳ ದೊಡ್ಡ ಕಾರ್ಯತಂತ್ರದ ಅಗತ್ಯ ಇದೆ. ನಾನು ಮತ್ತೊಮ್ಮೆ ಹೇಳ್ತೇನೆ, ನಾನು ಯಾವ ಪಕ್ಷವನ್ನು, ಯಾವ ಜಾತಿಯನ್ನು, ಯಾವ ವರ್ಗವನ್ನು, ಯಾವ ಸಂಘ ಸಂಸ್ಥೆಯನ್ನು ದೂಷಿಸುವುದಲ್ಲ. ಇಲ್ಲಿ ನನ್ನ ಕಾಳಕಳಿ, ನನ್ನ ನೋವು ಒಂದೇ. ಈ ದೇಶ ತರೀಕೆರೆಯವರ ಹಾಗೆ ಹೇಳಿದ್ರಲ್ಲ, ಬಹುತ್ವ ಮತ್ತು ವೈವಿಧ್ಯತೆಯ ವ್ಯತ್ಯಾಸ. ಈ ದೇಶದ ಕಾಂಪ್ಲೆಕ್ಸಿಟಿ, ಇದರ ಎಷ್ಟು ಸಂಕೀರ್ಣವಾದಂತಹ ದೇಶ ಇದು ಅಂತಂದರೆ, ಎಷ್ಟು ಸೂಕ್ಷ್ಮವಾದಂತಹ ದೇಶ ಇದು ಅಂತಂದರೆ, ಎಷ್ಟು ವೈವಿಧ್ಯಮಯವಾದಂಥ ದೇಶ ಇದು ಅಂತಂದರೆ, ಎಷ್ಟು ಬಹುತ್ವವನ್ನು ಹೊಂದಿರತಕ್ಕಂಥ ದೇಶ ಇದು ಅಂತಂದರೆ, ಈ ದೇಶವನ್ನು ಈ ಸಂವಿಧಾನದ ಮೂಲಕ ಅಲ್ಲದೆ ಬೇರೆ ಯಾವ ರೀತಿಯಲ್ಲೂ ಆಳಲಿಕ್ಕೆ ಸಾಧ್ಯ ಆಗೋದು. 299 ಮಂದಿಯಲ್ಲಿ ಕುಳಿತು ಬಾಬಾ ಸಾಹೇಬರ ನೇತೃತ್ವದಲ್ಲಿ ಸಂವಿಧಾನ ಬರೆದ್ರಲ್ಲ, ಅವರು ಅರ್ಥ ಮಾಡಿಕೊಂಡ ಹಾಗೆ ಈ ದೇಶವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ. ಇಲ್ಲಿ ತನಕ ನೆನಪಿಟ್ಟುಕೊಳ್ಳಿ, ಯಾರಿಗೂ ಸಾಧ್ಯ ಆಗಿಲ್ಲ. ಮತ್ತೊಂದು ಮಾತು ಭಾಳ ನೋವಿನಿಂದ ಹೇಳ್ತೇನೆ, ಬಾಬಾ ಸಾಹೇಬರಿಗೆ ಮತ್ತು ಪಂಡಿತ ನೆಹರು ಅವರಿಗೆ ಬಿಟ್ಟರೆ ಈ ದೇಶದ ಆನಂತರ ಬಂದ ಯಾವುದಾದ್ರೊಬ್ಬ ನಾಯಕನಿಗೆ ಈ ಸಂವಿಧಾನದ ಬಗ್ಗೆ ದೊಡ್ಡ ಮಟ್ಟಿನ ಕಾಳಜಿ ಆಗಲಿ ಅಥವಾ ದೊಡ್ಡ ಮಟ್ಟಿನ ಅರಿವಾಗಲಿ ಇದೆ ಅಂತಲೂ ನನಗೆ ಅನಿಸ್ತಾ ಇಲ್ಲ. ಸೊ ಆದ ಕಾರಣ ಇಂತಹ ಸಭೆಗಳಲ್ಲಿ, ಇಂತಹ ಜಿಜ್ಞಾಸೆಗಳಲ್ಲಿ, ಇಂತಹ ಉತ್ಸವಗಳಲ್ಲಿ ಸಂವಿಧಾನವನ್ನು ಬಂಧಮುಕ್ತ ಮಾಡುವುದು ಹೇಗೆ ಅನ್ನೋದರ ಬಗ್ಗೆ ಕಾರ್ಯತಂತ್ರ ರೂಪಿಸಿ, ಆ ಕಾರ್ಯತಂತ್ರ ಒಂದು ಹೋರಾಟವಾಗಿ, ಆ ಹೋರಾಟ ಮತ್ತೊಂದು ಅಹಿಂಸಾತ್ಮಕವಾದಂಥ ಎರಡನೆಯ ಸ್ವಾತಂತ್ರ್ಯ ಸಂಗ್ರಾಮ ಈ ದೇಶದಲ್ಲಿ ರೂಪುಗೊಳ್ಳುವಂತಾದರೆ ಆಗ ಇಂತಹ ಉತ್ಸವಗಳ ಉದ್ದೇಶ ನೆರವೇರಿದಂತೆ ಅಂತ ನಾನಾದರೂ ಭಾವಿಸ್ತೇನೆ. ನಾನು ಹೇಳಿದ್ರಲ್ಲಿ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಅತಿರೇಕ ಅಂತ ನಿಮಗೆ ಅನಿಸಿದರೆ ದಯಮಾಡಿ ಕ್ಷಮಿಸಿಬಿಡಿ, ನನಗೆ ಬೇರೆ ಉದ್ದೇಶವೂ ಇಲ್ಲ. ನನಗಿರುವಂಥದ್ದು ಬಾಬಾ ಸಾಹೇಬರು ನೀಡಿದಂತಹ ಈ ದೊಡ್ಡ ಕೊಡುಗೆ ಏನಿದೆ ಈ ದೇಶಕ್ಕೆ, ಸಂವಿಧಾನ ಏನಿದೆ, ಇದನ್ನು ಉಳಿಸಿ ಮುಂದಿನ ತಲೆಮಾರಿಗೆ ದಾಟಿಸುವಂತಹ ಜವಾಬ್ದಾರಿ ನನಗೂ ಇದೆ ಕಿಂಚಿದಂಶ ಅನ್ನುವಂಥ ಒಂದು ಅರಿವು ಮಾತ್ರ ನನ್ನನ್ನು ಇಷ್ಟು ಹೇಳಲಿಕ್ಕೆ ಪ್ರೇರೇಪಿಸಿತು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.